ಆಮೇಲೆ ಹೇಗೆ ಬಂತು ಅಂತ ತೋರಿಸ್ತೀನಿ. ಫುಲ್ ಹಚ್ಕೊಂಡು ಇದೂ ಅಷ್ಟೇ 20 ನಿಮಿಷ ಇಷ್ಟು ಒಣಗಕ್ಕೆ ಬಂದಾಗ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಏನು ಪಿಂಪಲ್ಸ್ ಎಲ್ಲ ಏನು ಬರಲ್ಲ. ನಾನು ಮಾಡ್ತಿರೋ ಫೇಸ್ ಪೌಡರು ಅದನ್ನು ಹಚ್ಕೊಂಡು ಮುಖ ತೊಳಿತೀನಿ. ನಾನು ಸೋಪು ಅವೆಲ್ಲ ಏನು ಯೂಸ್ ಮಾಡಲ್ಲ. ಅದು ಹಚ್ಕೊಂಡು ನಾನು ಹೇಗೆ ರೆಡಿ ಆಗಿದ್ದೀನಿ, ಫೇಸ್ ಪ್ಯಾಕಿಗೆ ಏನು ಹಾಕ್ಕೊಂಡಿದ್ದೀನಿ ಎಲ್ಲ ಪ್ರತಿಯೊಂದು. ಫೇಸ್ ಪ್ಯಾಕ್ ಪೌಡ್ರಿಗೆ ಏನೇನು ಹಾಕ್ತೀನಿ, ಅದರಿಂದ ಏನು ಕಲೆ ಹೋಗುತ್ತೆ, ಏನು ಪ್ರತಿಯೊಂದು ನಾನು ವೀಡಿಯೋದಲ್ಲಿ ಹಂತವಾಗಿ ತಿಳಿಸ್ಕೊಟ್ಟಿದ್ದೀನಿ. ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ. ಒಂದೇ ಸರಿ ಯಾವುದೇ ಆಗಲಿ ಕಲೆ ಹೋಗಲ್ಲ. ನೀವೆಷ್ಟೇ 1000 ರೂಪಾಯಿದು ಕೊಟ್ಟು ತೊಗೊಂಡ್ರೂ ಹೋಗಲ್ಲ, ಕ್ರಮೇಣ ಹೋಗುತ್ತೆ. ಮತ್ತು ನಂದು ವೆಯ್ಟ್ ಲಾಸ್ ಪೌಡರ್ ಆಗಲಿ ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ವಾಟ್ಸಪ್ ಮಾಡಿ. ಇನ್ಸ್ಟೆಂಟ್ ಗ್ಲೋ, ಬಂಗು ಹೋಗೋದಕ್ಕೆ, ಮುಖದಲ್ಲಿ ಕೂದಲು ಇರೋದೆಲ್ಲ ಸಣ್ಣ ಸಣ್ಣ ಕೂದಲು ಕ್ರಮೇಣ ಹೋಗೋದಕ್ಕೆ ನಾನು ಹೇಗೆ ಫೇಸ್ ಪ್ಯಾಕ್ ಹಚ್ಕೊಳ್ತೀನಿ, ಅದರಿಂದ ಏನೇನು ಉಪಯೋಗ ಇದೆ ಅಂತ ನೋಡೋಣ ಬನ್ನಿ. ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ. ವೀಡಿಯೋನ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಏನಂದರೆ ಏನೂ ಗೊತ್ತಾಗಲ್ಲ. ಬನ್ನಿ ಇವಾಗ ವೀಡಿಯೋ ನೋಡೋಣ. ಒಂದು ಬೌಲಲ್ಲಿ ಒಂಚೂರು ಮೊಸರು ತೊಗೊಂಡಿದ್ದೀನಿ. ಮೊಸರು ಅದು ಈ ಥರ ಗಟ್ಟಿ ಆಗೋಗಿದೆ, ಲಾಸ್ಟದ್ದು ಅದು ಡೇಟು ಆಗೋಗಿತ್ತು ಅಂತ ಹೇಳಿ ಆ ಮೊಸರನ್ನ ಮುಖಕ್ಕೆ ಹಚ್ಕೊಳ್ಳೋದಕ್ಕೆ. ಅದು ನೋಡಿ ನಾನು ಮಾಡ್ತಿರೋ ಫೇಸ್ ವಾಶ್ ಪೌಡರು. ತುಂಬ ಐಟಮ್ ಹಾಕಿರ್ತೀನಿ. ಇದ್ರ ಬಗ್ಗೆ ಯಾರಿಗೆ ಬೇಕು ವೀಡಿಯೋ ಇರುತ್ತೆ, ಹೋಗಿ ನೋಡ್ಬೋದು. ಅದರಲ್ಲೇ ನಾನು ಸೋಪೆಲ್ಲ ಏನೂ ಬಳಸಲ್ಲ. ಅದನ್ನೇ ನಾನು ಹೇಳಿದ್ನಲ್ಲ ಈ ಥರ ಮಾಡಿ ಒಂದು ಡಬ್ಬಿಲಿ ಹಾಕಿ ಇಟ್ಕೊಂಬಿಟ್ಟಿರ್ತೀನಿ. ಇಷ್ಟು ತೊಗೊಳ್ತೀನಿ ಅಷ್ಟೇ. ಆ ಸ್ಪೂನು ನಾನು ಹಿಂಗೆ ಬರೋದಕ್ಕೆ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಉಲ್ಟಾ ಮಾಡಿ ಸೊಟ್ಟ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಅದನ್ನು ಎಷ್ಟು ತೊಗೊಳ್ತೀರೋ ಹಿಂಗೆ ಮೊಸರು, ಆಲೂಗೆಡ್ಡೆ, ಲಾಸ್ಟ್ ನಾನು ಆಲೂಗೆಡ್ಡೆ ರಸದಲ್ಲಿ ಹೇಗೆ ಹಚ್ಕೊಳ್ಳೋದು ಅಂತ ತೋರಿಸಿದೆ. ಇದು ಇನ್ಸ್ಟಂಟ್ ಗ್ಲೋ. ನಿಮಗೆ ಮೊಸರು ಅಷ್ಟೇ ಬ್ಲೀಚ್ ಮಾಡುತ್ತೆ ನಮ್ಮ ಮುಖನ, ಮತ್ತು ಬೇಗ ಒಂಥರ ಶೈನಿಂಗ್ ಕೊಡುತ್ತೆ. ನಿಮ್ಗೆ ಯಾವಾಗ ಫ್ರೀ ಇರುತ್ತೆ ಆವಾಗ ಈ ಥರ ನೀವು ಮಾಡ್ಕೊಳ್ಬೋದು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಕ್ರೀಮ್ ಟೈಪಲ್ಲಿ ಮಿಕ್ಸ್ ಮಾಡ್ಕೊಬೇಕು ನೋಡಿ. ಈ ಥರ ಆ ಫಂಕ್ಷನ್ಗೆ ಹೋಗೋದಕ್ಕೆ ಇಷ್ಟು. ಇವಾಗ ತಲೆದು ಬಣ್ಣ ಒಣಗ್ತಾ ಇದ್ದಂಗೆ ನೋಡಿ ಈ ಥರ ಕ್ರೀಮ್ ಆಗಿರುತ್ತೆ. ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಈ ಥರ ಹಿಂಗೆ ಹಚ್ಕೊಳ್ಳೋಕ್ಕಾಗಲ್ಲ, ಅದು ಮೊಸರು ತುಂಬ ಗಟ್ಟಿಯಾಗೋಗಿದೆಯಲ್ಲ, ನೀರಂಶ ಇರಲಿಲ್ಲ ಅದರಲ್ಲಿ. ಸ್ವಲ್ಪ ನೀವು ಬೇಕಾದರೆ ಇದಕ್ಕೆ ಕಸ್ತೂರಿ ಅರಿಶಿನ ಮಿಕ್ಸ್ ಮಾಡ್ಕೊಳ್ಬೋದು. ನಾನು ಇದಕ್ಕೆ ಅರಿಶಿನ ಹಾಕಿರಲ್ಲ. ಒಬ್ರೊಬ್ರಿಗೆ ಅರಿಶಿನ ಆಗುತ್ತೆ, ಒಬ್ರೊಬ್ರಿಗೆ ಆಗಲ್ಲ, ಹಾಗಾಗಿ ನಾನು ಹಾಕಿರಲ್ಲ. ಯಾರಿಗಾದ್ರೂ ಬೇಕು ಅಂದರೆ ವಾಟ್ಸಪ್ ಮಾಡಿ, ಕಾಲ್ ಬರಲ್ಲ. ನೋಡಿ ಈ ಥರ ಆಯಿತು. ಇವಾಗ ನೀವು ಫಸ್ಟು ಮುಖನ ಇದರಲ್ಲೇ ಪೌಡ್ರಲ್ಲಿ ತೊಳ್ಕೊಂಡಿರ್ತೀರ, ಒರೆಸ್ಕೊಂಡಿರ್ತೀರ ನೋಡಿ. ಈ ಥರ ಕ್ರೀಮ್ ಮಾಡ್ಕೊಂಡಿರ್ತೀರ. ಹೆಂಗಿದ್ರು ಇದು ನಮಗೆ ಒಣಗಕ್ಕೆ 20 ನಿಮಿಷ ಬೇಕು. ನಾನು ಒಣಗಕ್ಕೆ 20 ನಿಮಿಷ ಕೊಡ್ತೀನಿ. ಇದನ್ನು ಈ ಥರ ಆಮೇಲೆ ಹೇಗೆ ಬಂತು ಅಂತ ತೋರಿಸ್ತೀನಿ. ಫುಲ್ ಹಚ್ಕೊಂಡು ಇದೂ ಅಷ್ಟೇ 20 ನಿಮಿಷ ಬಿಟ್ಬಿಡ್ತೀನಿ. 20 ನಿಮಿಷ ಆದಮೇಲೆ ಫುಲ್ಲು ಒಣಗಕ್ಕೆ ಬಿಡಲ್ಲ. ನಾನು ಫುಲ್ಲು ಒಣಗಕ್ಕೆ ಬಿಡಲ್ಲ. ಇದು ಮಾಡ್ತೀನಿ, ಸ್ವಲ್ಪ ಒಣಗ್ತಾ ಇದೆ ಅಂದಾಗ ಚೆನ್ನಾಗಿ ಮಸಾಜ್ ಮಾಡಿಕೊಂಡು, ನೀವು ಸೌತೆಕಾಯಿ ರಸ ಆಗಿರ್ಬೋದು, ಇಲ್ಲ ಟೊಮೆಟೊ ರಸ, ನಾನು ಇದಕ್ಕೆ ಅಲೋವೆರಾ ಪೌಡ್ರ್ ಎಲ್ಲ ಹಾಕಿರ್ತೀನಿ. ಅಲೋವೆರಾದಲ್ಲೂ ಬೇಕಾದ್ರೆ ನೀವು ಹಚ್ಕೊಳ್ಬೋದು. ನಾನು ಹಾಕಿರ್ತೀನಿ, ಅಲೋವೆರಾ ಪೌಡ್ರ್ ಹಾಕಿರ್ತೀನಿ, ನಾನು ಮಂಜಿಷ್ಟ ಹಾಕಿರ್ತೀನಿ, ಬೇವಿನ ಸೊಪ್ಪಿನ ಪುಡಿ ಹಾಕಿರ್ತೀನಿ, ಕಚೋರ, ತುಂಬ ಅಂದರೆ ತುಂಬ ಐಟಮ್ ಹಾಕಿರ್ತೀನಿ. ಇದಕ್ಕೂ ಅಷ್ಟೇ ಒಂದು 20 ಐಟಮಿಂತ ಮೇಲೆ ಹಾಕಿರ್ತೀನಿ. ಮತ್ತು ನೀವು ಕುತ್ತಿಗೆಗೆಲ್ಲ ಹಚ್ಕೊಳ್ಬೋದು, ನಾನು ಹಚ್ಕೊಳ್ಳಲ್ಲ. ದೆವ್ವ ಕಣ್ಣಂಗೆ ಕಾಣಿಸ್ತಾ ಇದ್ದೀನಾ? ನೋಡಿ ಈ ಥರ 2 ಕೆಲಸನೂ ಆಯ್ತಲ್ವ. ತಲೆದು ಆಯಿತು, ಮುಖದ್ದು ಆಯಿತು. ನಾನು ಮಾಡ್ಕೊಳ್ಳೋ ಥರ ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವಾಗ ಟೈಮ್ ಇರುತ್ತೆ ನೀವು ಆ ಥರ ಆವಾಗ ಮಾಡ್ಕೊಳ್ಬೋದು. ಇವಾಗ ಗಂಜಿ ಕುಡಿದು, ಗಂಜಿ ತಣ್ಣಗಾಗಿರುತ್ತೆ, ಗಂಜಿ ಕುಡಿದು ನೋಡಿ ಈ ಥರ
ಆಮೇಲೆ ಇದು ಸ್ವಲ್ಪ ಡ್ರೈ ಆದಮೇಲೆ ಮತ್ತೆ ಸಿಗ್ತೀನಿ. ಯಾವ ಥರ ಉಚ್ಕೊಳ್ಳೋದು ಅಂತ ತೋರಿಸ್ತೀನಿ. ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ. ನೋಡಿ, ಇಷ್ಟು ಒಣಗಕ್ಕೆ ಬಂದಾಗ ಕೈ ಒದ್ದೆ ಮಾಡ್ಕೊಳ್ಳಿ. ಈ ಥರ ಕೈ ಒದ್ದೆ ಮಾಡಿಕೊಂಡು ಈ ಗ್ರಾಪ್ ಮಾಡ್ಕೊಳ್ಳಿ. ಮನೇಲೆಲ್ಲ ಉದುರಿ ಇರುತ್ತೆ, ಸ್ವಲ್ಪ ನೋಡ್ಕೊಳ್ಳಿ. ಒಂದು ಕಡೆ ಕೂತ್ಕೊಂಡು ಮಾಡ್ಕೊಳ್ಳಿ. ನಾನು ವೀಡಿಯೋಗೆ ಅಂತ ಈಗ ನಿಂತಿದ್ದೀನಿ. ನೋಡಿ, ಈಗ ಮಾಡ್ಕೊಂಡಾಗ ಏನಾಗ್ತು ನೋಡಿ, ಈಗಲೇ ಮುಖ ಎಷ್ಟು ಕೆಂಪಾಗಿ ಕಾಣಿಸ್ತಾ ಇದೆಯಲ್ವ. ನೋಡಿ, ಬರೀ ನೀರು ಅಷ್ಟೇ. ಈಗ ಮಾಡ್ಕೊಂಡಾಗ ನಮಗೆ ಇಷ್ಟು ಒಣಗಿರಬೇಕು, ಆಯಿತಾ. ಈಗ ಮಾಡ್ಕೊಂಡಾಗ ನಮಗೆ ನೋಡಿ ಈ ಥರ ಉದುರುತ್ತೆ. ಅದರಲ್ಲಿ ನಮಗೆ ಸಣ್ಣ ಸಣ್ಣ ಏನಾದರೂ ಕೂದಲಿರುತ್ತಲ್ಲ, ಆ ಕೂದಲು ಉದುರುತ್ತೆ. ಈ ಥರ ಮಾಡ್ಕೊಬೇಕು. ಮೂಗ್ ಮೇಲಿರೋ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು, ಅದು ಏನೇನು ಏಡ್ಸು ಪಾಡ್ಸಿ ಮೂಗ್ ಮೇಲಿರೋದೆಲ್ಲ ಸಣ್ಣ ಸಣ್ಣ ಚಿಕ್ಕೆ ಎಲ್ಲ ಹೋಗುತ್ತೆ. ಅದು ಏನೋ ಹೇಳ್ತಾರೆ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು ಅಂತ. ಅದು ನೋಡಿ, ಈ ಥರ ಸ್ವಲ್ಪ ಬಲ ಬಿಟ್ಟು ಕೆಂಪಾಗೋಗ್ತೀರ ಗೊತ್ತಾ, ಅಷ್ಟು ಚೆನ್ನಾಗಿದೆನಾ. ಎಲ್ಲರೂ ಅದೇ ಕೇಳ್ತಾರೆ, ಏನು ಮುಖ ಹಿಂಗೆ ಶೈನಿಂಗು ಅಂತ. ನಂದು ಇಷ್ಟೇ ಮೇಕಪ್ಪು. ವಾರಕ್ಕೆ ಒಂದು 3 ಸರಿ ಈ ಥರ ಮಾಡ್ಕೊತೀನಿ. ನೋಡಿ, ನಿಮಗೆ ಗೊತ್ತಾಗ್ತಾ ಇದೆ ತೊಳ್ಕೊಳ್ಳೋ ಮುಂಚೆನೇ ಎಷ್ಟು ಕಲರ್ ಬಂದಿದೆ ಅಂತ. ಇಷ್ಟೇ ಇವಾಗ ತೊಳ್ಕೊಂಡು ಬರ್ತೀನಿ. ತೊಳ್ಕೊಳ್ಳೋದಕ್ಕೆ ತೋರಿಸೋದಕ್ಕೆಲ್ಲ ಆಗಲ್ಲ, ತೊಳ್ಕೊಂಡು ಬರ್ತೀನಿ. ನೋಡಿ, ನಾನಿನ್ನೂ ಸರಿಯಾಗಿ ತೊಳ್ಕೊಂಡಿಲ್ಲ. ಇದಕ್ಕಂತಲೇ ಒಂದು ಬ್ರಷ್ ಇಟ್ಕೊಂಡಿದ್ದೀನಿ. ಮೂಗಿಗೆಲ್ಲ ಹಾಕಿ ಉಜ್ಕೊಳ್ತೀನಿ. ಮೂಗ್ಬೊಟ್ಟಿಗೆ ಎಲ್ಲ ಮೆತ್ಕೊಂಡಿರುತ್ತೆ, ಮೂಗ್ಬೊಟ್ಟು ತೆಗ್ದು ಉಜ್ಕೊಳ್ಳೋಕೆ ಕಷ್ಟ ಅಂಥೇಳಿ ಆ ಬ್ರಷಲ್ಲೇ ಹೀಗೀಗೆ ಮಾಡ್ಕೊಳ್ತೀನಿ ನಾನು. ನೋಡಿ, ನಿಮ್ಮ ಮುಂದೆನೇ ಏನೂ ಫಿಲ್ಟ್ರು ಇಲ್ಲ, ಯಾವುದೂ ಇಲ್ಲ. ಈಗ ತೋರಿಸಿದ್ದೀನಿ. ಈಗ ತಲೆದು ಒಣಗಿದೆ ನೋಡಿ, ಈ ಥರ ಒಣಗಿದೆ. ಈಗ ನಾನು ಸ್ನಾನ ಮಾಡಿಕೊಂಡು ಹೇಗೆ ರೆಡಿ ಆಗ್ತೀನಿ ಅಂತ ತೋರಿಸ್ತೀನಿ. ನೋಡಿದ್ರಲ್ಲ, ನೋಡಿ ಈಗ ಉದ್ರಿ ಇರುತ್ತೆ. ಅದಕ್ಕೆ ನಾನು ಹೇಳಿದ್ದು ಒಂದು ಕಡೆ ಕೂತ್ಕೊಂಡು ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ದು. ನೋಡಿ, ಇದರಲ್ಲೆಲ್ಲ ನಮಗೆ ಡೆಡ್ ಸ್ಕಿನ್ನು ಮತ್ತು ಸಣ್ಣ ಸಣ್ಣ ಕೂದಲಿರೋದು ಎಲ್ಲ ಬಂದ್ಬಿಡುತ್ತೆ. ನೋಡಿ, ಕೆಂಪಾಗೋಗಿದ್ದೀನಲ್ವ. ಮೂಗ್ಬೊಟ್ಟನ್ನೆಲ್ಲ ಒಂದು ಬ್ರಷ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಶಾಂಪು ಹಾಕ್ಬಿಟ್ಟು ಉಜ್ಕೊಂಡ್ಬಿಡ್ತೀನಿ. ನಾನು ಇವತ್ತು ತಲೆಗೆ ಶಾಂಪು ಹಾಕಲ್ಲ. ನೋಡಿ, ಈ ಥರ ಟವಲಲ್ಲೇ ಒಂಚೂರು ಒರೆಸ್ಕೊಂಡ್ಬಿಡ್ತೀನಿ. ಒರೆಸ್ಕೊಂಡು ಬಿಟ್ಬಿಟ್ರೆ ಇದಾಗುತ್ತೆ. ಹಣೆಗೊಂದು ಇಟ್ಕೊಳ್ತೀನಿ. ಹಣೆಗೆ ನಾನು ಇದು ತುಂಬ ತಂದಿಟ್ಬಿಟ್ಟಿದ್ದೀನಿ. ಇದೇ ಸೈಜ್ ಇಟ್ಕೊಳ್ಳೋದು. ಇವಾಗ ಬೇರೆ ಚೇಂಜ್ ಮಾಡೋಣ ಉದ್ದುದ್ದು ಅಂದ್ಕೊಳ್ತಾ ಇದ್ದೀನಿ. ಉದ್ದುದ್ದು ಅಂತ ಅಂದ್ಕೊಳ್ತಾ ಇದ್ದೀನಿ. ಹೇಗೆ ಕಾಣಿಸುತ್ತೆ ಅಂತ ಗೊತ್ತಿಲ್ಲ. ನೋಡಿ, ಈ ಥರ ಸ್ವಲ್ಪ ಹೊತ್ತಿಗೆ ಸರಿ ಆಗುತ್ತೆ. ಯಾಕಂದರೆ ನಾವು ಅದು ಉಜ್ಕೊಂಡಿರ್ತೀವಲ್ಲ, ಎಷ್ಟು ನೈಸಾಗಿರುತ್ತೆ ಗೊತ್ತಾ. ಈಗ ನಾನು ಫಟಾಫಟ್ ಅಂತ ರೆಡಿ ಆಗ್ತೀನಿ. ಹೇಗೆ ರೆಡಿ ಆಗ್ತೀನಿ ಅಂತ ಒಂದು ಸಣ್ಣ ವಿಡಿಯೋ ತೋರಿಸ್ತೀನಿ. ನೋಡಿ, ನನ್ನ ಹೊಟ್ಟೆ ಇಷ್ಟು ಕರಗಿದೆ ಅಂತೇಳಿ ನನಗೆ ಖುಷಿ ಆಗುತ್ತೆ. ಈಗ ಫಸ್ಟು ಬಳೆ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಪಾಟ್ಲಿ ಬಳೆ. ಇದು ಮ್ಯಾಚಿಂಗ್ ಇತ್ತು ಮನೇಲಿ ಇದ್ದಿದ್ದು ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಇದೊಂದೇ ಸಿಂಗಲ್ ಕರಿಮಣಿ ಬಳೆ ಇರೋದು. ಹೀಗೆ ರೆಡಿ ಮಾಡ್ಕೊಂಡಿದ್ದೀನಿ ಬಳೆನ. ಒಬ್ಬರಂತೂ ತುಂಬ ಚೆನ್ನಾಗಿ ಕಮೆಂಟ್ ಹಾಕಿದ್ರು, ನೀವು ಹೇಗೆ ರೆಡಿ ಆಗ್ತೀರಾ, ಹೇಗೆ ಅಲ್ಲಿ ಹೋಗ್ತೀರಾ, ನಾವು ನೋಡಬೇಕು ಅಂತ ಬರೆದಿದ್ರು. ತುಂಬ ಖುಷಿ ಆಗುತ್ತೆ. ನೋಡಿ, ನನ್ನ ಮುಖ ಕೆಂಪು ಹಾಗೇ ಇದೆಯಲ್ವ. ಈಗ ಒಂದು ಸ್ವಲ್ಪ ಕ್ರೀಮೆಲ್ಲ ಹಚ್ಕೊಂಡ್ಮೇಲೆ ಸರಿ ಆಗುತ್ತೆ. ತುಂಬ ಚೆನ್ನಾಗಿದೆ. ನಾನು ಮಾಡ್ತಿರೋ ಪ್ರಾಡಕ್ಟ್ ಎತ್ತೋರಿಗೆ ಹೆಗ್ಣ ಮುದ್ದು ಅಂದಂಗೆ. ನಂದು ಆ ಥರ ಏನಿಲ್ಲ, ಆದರೆ ತುಂಬ ಚೆನ್ನಾಗಿರುತ್ತೆ. ಎಲ್ರಿಗೂ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ. ನಿಧಾನವಾಗಿ ಹಾಕ್ಕೊಳ್ತಾ ಇದ್ದೀನಿ ಬಳೆ. ತುಂಬ ಜನ ಹೇಳ್ತಿದ್ರಿ ಇದ್ರದ್ದು ಡಿಸೈನ್ ತೋರಿಸಿ ಅಂತ ಹೇಳಿ. ನೋಡಿ, ಲಿಂಕ್ ಅಂತ ಕೇಳಬೇಡಿ, ಇದು ಗೋಲ್ಡ್ ಬಳೆ. ಲಿಂಕ್ ಅಂತ ಕೇಳಬೇಡಿ, ಆಯಿತಾ. ಎಲ್ಲದಕ್ಕೂ ಇವಾಗ ಇನ್ಸ್ಟಾಗ್ರಾಮಲ್ಲಿ ಲಿಂಕು ಅಂತ ಹೇಳಿ.
ತುಂಬ ವಿಡಿಯೋ ಲೆಂತಿ ಆಗೋಗುತ್ತೆ ಅನಿಸುತ್ತೆ. ನಾನು ಇನ್ನೂ ಯೂಟ್ಯೂಬ್ ಬಗ್ಗೆ ಎಲ್ಲ ಹೇಳಬೇಕು. ಈಗ ರೆಡಿ ಹಾಕಿದ್ದೀನಿ. ಸಿಂಪಲಾಗಿ ಅಷ್ಟೇ, ಇಷ್ಟೇ ಹೊಲಿಸಿರೋದು ಬ್ಲೌಸು. ಇನ್ನೂ ತಲೆ ಎಲ್ಲ ಬಾಚಿಲ್ಲ. ಈತು ಜುಮ್ಕಿ ಹಾಕ್ಕೊಳ್ತಾ ಇದ್ದೀನಿ. ಓಕೆನಾ? ಫುಲ್ಲು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಈ ಭಾಗದ ವಿಡಿಯೋ ಮುಂದೆ ಅಪ್ಲೋಡ್ ಮಾಡ್ತೀನಿ. ತುಂಬ ಉದ್ದ ಆದರೆ ಸ್ಕಿಪ್ ಮಾಡ್ಕೊಂಡು ಹೋಗ್ತೀರಾ. ಫುಲ್ಲು ತೋರಿಸ್ತೀನಿ ಸೀರೆ ಹೇಗೆ ಹುಟ್ಟಿದ್ದೀನಿ ಅಂತ ಹೇಳಿ. ಫುಲ್ಲು ಹಿಂಗೆ ತೋರಿಸೋಣ ಅಂದರೆ ಆಗಲ್ಲ. ಸ್ಟ್ಯಾಂಡ್ ಅಲ್ಲಿ ಇಲ್ಲಿ ಇಟ್ಟು ತೋರಿಸ್ಬೇಕು. ಈ ಥರ ಬಂದಿದೆ. ಯಾರು ನೆರಿಗೆ ಹಿಡಿಯೋರು ಯಾರೂ ಇಲ್ಲ, ನಾನು ಒಬ್ಬಳೇ ಉಡೋದು. ಇದನ್ನು ಅಷ್ಟೇ ನೋಡಿ, ಈ ಥರ ಸಾಕು ಅಲ್ವಾ? ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಈ ಓಲೆ ಹಾಕ್ಕೊಳ್ತಾ ಇದ್ದೀನಿ. ಬಟನ್ ಹಾಕ್ಕೊಳ್ಬೇಕು, ಇಲ್ಲಿಗೆ ನೇತಾಡುತ್ತೆ. ನನ್ನ ಕಿವಿಗಂತೂ ಬಟನ್ ಇಲ್ಲದೆ ಇದ್ದರೆ ಆಗೋದೇ ಇಲ್ಲ, ಅಲ್ಲಾಡ್ತಾ ಇರುತ್ತೆ. ಬಟನ್ ಹಾಕ್ಕೊಂಡ್ರೆ ಸರಿ ಆಗೋದು. ಈ ವೈಟ್ ಓಲೆ ಇದೆಯಲ್ಲ, ಅದು 26 ವರ್ಷ ಆಯಿತು ಈ ಓಲೆ ತೊಗೊಂಡು. 2000 ರೂಪಾಯಿ ಕೊಟ್ಬಿಟ್ಟು ತೊಗೊಂಡಿದ್ದು ಅವಾಗ. ಅದ್ರ ಜೊತೆಲಿ ಒಂದು ಕಮ್ಲವಿಂದು ಪ್ಲೇಟ್ ಬರ್ತಾಯಿತ್ತು ಅವಾಗ, ಫ್ಯಾಷನ್ ಅದು. ಅದು ಸೇರಿ ತೊಗೊಂಡಿದ್ದೆ 2000 ರೂಪಾಯಿಗೆ. ಕಾರಣಾಂತರದಿಂದ ಅದು ಕೊಟ್ಬಿಟ್ಟೆ. ಇದೊಂದು ಕಿವಿಲಿ ಇಟ್ಕೊಂಡಿದ್ದೀನಿ. ಇದು ಇತ್ತೀಚೆಗೆ ತೊಗೊಂಡಿರೋದು ಜುಮ್ಕಿ ಇದು. ನೋಡಿ, ಸಾಕು ಅಂದ್ಕೊಂಡು ಈಗ ರೆಡಿ ಆಗ್ತಾ ಇದ್ದೀನಿ. ಫುಲ್ಲು ನೋಡಿ, ಫುಲ್ ವಿಡಿಯೋ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ಯಾರ್ಯಾರು ಬಂದಿದ್ದರು, ಹೇಗೆ ಏನು ಅಂತ ಹೇಳಿ. ಗೋಲ್ಡೆಲ್ಲ ಕೂತ್ಕೊಂಡು ಹುಷಾರಾಗಿ ಹಾಕ್ಕೊಳ್ಳಿ, ಇಲ್ಲ ಅಂತ ಅಂದರೆ ತಿರುಪ ಎಲ್ಲಾದರೂ ಬಿದ್ದೋದ್ರೆ ಕಷ್ಟ ಆಗುತ್ತೆ. ಇದ್ರದ್ದು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ. ತುಂಬ ಭಾರ ಇಲ್ಲ, ತುಂಬ ಲೈಟ್ ವೆಯ್ಟ್ ಇರೋದಿತ್ತು. ಮತ್ತೊಮ್ಮೆ ಯಾರಿಗಾದ್ರೂ ಇದೆಷ್ಟು ಗ್ರಾಮ್ ಇದೆ ಏನು ಅಂತ ಬೇಕು ಅಂದರೆ ವಿಡಿಯೋ ಮಾಡ್ತೀನಿ. ಇಷ್ಟೇ ಸಾಕು, ಸಿಂಪಲ್ಲಾಗಿ ಅಂತ ಅಂದ್ಬಿಡಿ. ಸಾಕಲ್ವ? ಕತ್ಗೆನಾದರೂ ಸಾಕಲ್ವ ಇಷ್ಟು? ನೋಡಿ, ಇಷ್ಟೇ. ಕೈಗೆ ವಾಚು. ಈಗ ನನ್ನ ಕ್ರೀಮ್ ಸ್ವಲ್ಪ ಸಾಕು. ಈ ಕ್ರೀಮ್ ಇದೆಯಲ್ಲ ನೋಡಿ, ಸ್ವಲ್ಪನೇ ಹಾಕ್ಕೊಳ್ಳೋದು. ಇಲ್ಲೊಂದು ಕನ್ನಡಿ ಹಾಕಿಸ್ಕೊಂಡಿದ್ದೀನಿ, ಬೆಳಕಿಗೆ ಚೆನ್ನಾಗಿ ಕಾಣಿಸ್ಲಿ ಅಂತ. ಅಷ್ಟೇ. ಸ್ವಲ್ಪ ಮನೇಲಿದ್ದಾಗ ಎಲ್ಲ ಹಚ್ಕೊಳ್ಳಲ್ಲ, ಹೊರಗಡೆ ಹೋಗ್ಬೇಕಾದ್ರೆ ಒಂದೊಂದು ಸಣ್ಣದು ವೈಟ್ ಕೂದಲು ಬಂದಿದೆ, ಅದನ್ನು ಪ್ಯಾಚಪ್ ಮಾಡೋಕ್ಕೆ ಸ್ವಲ್ಪ ಬ್ರಷ್ ಟೈಪ್ ಇದೆ ಇದು. ನಾನು ತುಂಬ ಹಚ್ಕೊಳ್ಳಲ್ಲ, ಇಷ್ಟೇ. ಹಚ್ಕೊಳ್ಬೇಕು, ಹಚ್ಕೊಳ್ದೆ ಇರೋ ಥರನೂ ಇರಬೇಕು. ನಂದು ಟ್ರೇಡ್ ಮಾರ್ಕ್ ಲಿಪ್ಸ್ಟಿಕ್ಕು. ನ್ಯಾಚುರಲ್ ಆಗಿರುತ್ತೆ ಇದು. ಬೈತಾಳೆ ಮಗಳು. ಇಷ್ಟೇ, ಮುಗೀತು. ಲಾಸ್ಟಲ್ಲಿ ಕೊರಕಜ್ಜನ ಗಂಧ.
ಸಾಕಲ್ವಾ? ಇಷ್ಟು ನಾನು ರೆಡಿಯಾಗಿರೋದು. ಇನ್ನು ಹೂ ಮುಡಿಬೇಕು. ಹೂ ಮುಡಿದು ತಲೆ ಬಚ್ಕೊಳ್ಬೇಕಿಷ್ಟೆ. ನಾನು ಮಾಡ್ತಿರೋ ಆರೋಗ್ಯ ಪೌಡರಲ್ಲಿ ಅಗಸೆ ಬೀಜ, ಕಲೋಂಜಿ ಎಲ್ಲ ಹಾಕಿರ್ತೀನಿ. ಹೊರ್ಗಡೆ ಹೋಗಿ ಬಿಡಿಸ್ಕೊಂಡು ಬಂದೆ. ಕೂದಲು ಮನೆಯಲ್ಲಿ ಉದುರಿದ್ರೆ ಅಲ್ಲಲ್ಲೆಲ್ಲ ನಮ್ಮದು ವೈಟ್ ಟೈಲ್ಸು, ಹಾಗಾಗಿ ಹೊರ್ಗಡೆ ಹೋಗಿ ಬಿಡಿಸ್ಕೊಂಡು ಬಂದಿದ್ದೀನಿ. ಜಡೆ ಎಲ್ಲ ಹಾಕ್ಕೊಳ್ಳಲ್ಲ. ಅವಾಗಿಂದನೂ ಹಿಂಗೆ ಸಣ್ಣದೊಂದು ಕ್ಲಿಪ್ ಇಟ್ಕೊಂಡಿರ್ತೀನಿ. ಆ ಕ್ಲಿಪ್ಪು ಹಾಕ್ಕೊಳ್ಳೋದಷ್ಟೇ ಬಿಟ್ಟರೆ ಜಡೆ ಹಾಕ್ಕೊಳ್ಳೋದು ಜಡೆ ಹಾಕ್ಕೊಳ್ಳೋಕ್ಕೆ ಬರಲ್ಲ ನನಗೆ. ನಾನಿವತ್ತು ಒಂದು 2 ಸರಿ 3 ಸರಿ ಏನೋ ಯು ಶೇಪ್ ಮಾಡಿಸಿದ್ದೀನಿ. ಬಿಟ್ಟರೆ ನಾನು ಸ್ಟ್ರೈಟ್ನಿಂಗ್ ಮಾಡಿಸಿದ್ದಾಗಲಿ ಅವೆಲ್ಲ ಏನೂ ಮಾಡಿಸಿಲ್ಲ ನಾನು ಇವತ್ತವರೆಗೂ. ಒಂದು ಮೊಳ 30 ರೂಪಾಯಿ. ನನಗೆ ಮಲ್ಲಿಗೆ ಹೂವು ಆಗಲ್ಲ, ಕನಕಾಂಬ್ರ ಬೇಕಿತ್ತು. ಕನಕಾಂಬ್ರ ಎಲ್ಲೂ ಸಿಗಲಿಲ್ಲ. ಸಾಕಲ್ವಾ? ತುಂಬ ಗ್ರ್ಯಾಂಡು ಅನ್ನಿಸ್ತಾ ಇಲ್ಲ, ತುಂಬ ಸಿಂಪಲ್ಲು ಅನ್ನಿಸ್ತಾ ಇಲ್ಲ. ನಾನೀಗ ವಿಡಿಯೋದಲ್ಲಿ ತೋರಿಸಿರೋ ಕ್ರೀಮ್ ಆಗಲಿ, ಲಿಪ್ಸ್ಟಿಕ್ ಆಗಲಿ, ಸಿಂಧೂರ ಆಗಲಿ, ಐಬ್ರೋ ಪೆನ್ಸಿಲ್ ಆಗಲಿ, ಹಸಿರು ಕುಂಕುಮ ಯಾರಿಗಾದ್ರೂ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಆ ಲಿಂಕಿಂದ ತಗೊಳ್ಬೋದು. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ನನ್ನ ಪ್ರಾಡಕ್ಟ್ ಬೇಕು ಅಂದರೆ ವಾಟ್ಸಪ್ ಮಾಡಿ. ಆದರೆ ಕಾಲ್ ಮಾಡಬೇಡಿ, ಅದರಲ್ಲಿ ಕಾಲ್ ಬರಲ್ಲ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟು ನಾನು ಸಣ್ಣ ಆಗಿರೋದು ನನಗೆ ಖುಷಿ ಆಗ್ತಾ ಇದೆ. ವಾವ್, ಇಷ್ಟಪ್ಪ ಇರೋದು ಹೊಟ್ಟೆ, ಇದೆಲ್ಲ ಇಷ್ಟಿರೋದು ನೋಡಿ. ಓಕೆನಾ? ಖುಷಿ ಪಡಬೇಕು, ನಮ್ಮನ್ನು ನಾವು ಇಷ್ಟಪಡಬೇಕು, ನಮ್ಮನ್ನು ನಾವು ಲವ್ ಮಾಡಬೇಕು. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.